ಗುಡ್ ಮಾರ್ನಿಂಗ್ ಟಾಮ್ಸಿ. ಎಲ್ಲೋಗಿದ್ದೆ? ಎಲ್ಲ ಮುಗೀತಾ? ಇಲ್ಲಿ ಫ್ರೆಂಡ್ಸ್ ಹಿಮಗಳು ಇವನು 6 ಗಂಟೆಗೆ ಎದ್ದು ಒಂದು ರೌಂಡ್ ಓಡ್ಬಿಟ್ಟು ಬಂದು ಎಬ್ಬರಿಸ್ತಾನೆ ನಮ್ಮನ್ನ. ಎಷ್ಟು ಒಳ್ಳೆ ಮಗ ಅಂದ್ರೆ ನಮ್ಮನೇಲಿ ದೊಡ್ಡ ಮನುಷ್ಯ ಇವನೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಂತೂ ಸೂಪರ್ ಡೂಪರ್ ಆಗಿ ನಾನು ಎದ್ದು ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್. ಇವಾಗ ಎದ್ದು ಬೆಡ್ಶೀಟ್ ಎತ್ತಿದ್ದೆ. ನಾವು ಎದ್ದ ತಕ್ಷಣ ಮೊದಲು ಕಿಚನ್ಗೆ ಟ್ರಕ್ ಹಾಕಬೇಕು ಫ್ರೆಂಡ್ಸ್. ಮೊದಲು ಕಾಫಿಗೆ ಅನ್ನಕ್ಕೆ ಇಡಬೇಕು ಫ್ರೆಂಡ್ಸ್. ಅಡುಗೆ ಮನೆಗೆ ಬರೋಕ್ಕೆ ಬೇಜಾರಾಗ್ತೈತೆ ಫ್ರೆಂಡ್ಸ್. ಒಂದೊಂದ್ಸಲ ಈ ಚಳಿಗೆ ಅಡುಗೆ ಮನೇಲಿ ಇರೋಣ ಅಂತ ಅನ್ನಿಸ್ತೈತೆ. ಅಪ್ಪ ಓಕೆ ಫ್ರೆಂಡ್ಸ್, ಈಗ ಕಾಫಿ ಮಾಡಿಬಿಟ್ಟು ಇವತ್ತು ಟಿಫನ್ಗೆ ಒಂದು ವೆರಿ ವೆರಿ ಸ್ಪೆಷಲ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅದು ಸಿಂಪಲ್ಲೇ ಫ್ರೆಂಡ್ಸ್, ಚಿತ್ರಾನ್ನ. ಆದರೆ ಅದನ್ನೇ ವೆರೈಟಿಯಾಗಿ ಮಾಡಿದ್ರೆ ಸೂಪರ್ ಚಿತ್ರಾನ್ನ ಆಗ್ತಿದೆ. ಅದನ್ನೇ ಮಾಡಬೇಕು ಅಂತಿದ್ದೀನಿ. ಅಂದರೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾರೆ, ಅವರೆಕಾಳು ಟೊಮೆಟೊ ಬಾತ್ ಮಾಡ್ತಾರೆ, ಅವರೆಕಾಳಲ್ಲಿ ಏನೇನೋ ಮಾಡ್ತಾರೆ ಫ್ರೆಂಡ್ಸ್. ಅವರೆಕಾಳು ಚಿತ್ರಾನ್ನ ಯಾಕೆ ಮಾಡಬಾರ್ದು? ಅದು ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಮಾಡಿ ಯಾಕೆ ಮಾಡಬಾರ್ದು? ಇದೇ ಐಡಿಯಾ ನನಗೆ ಗೊತ್ತು ಫ್ರೆಂಡ್ಸ್. ಅದನ್ನೇ ಮಾಡಬೇಕು ಅಂತಿದ್ದೀನಿ. ಈಗ 7 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಎಷ್ಟು ಕೆಲಸ ಆಯ್ತಂದರೆ, ನೆನ್ನೆ ಅಮಾವಾಸ್ಯೆ ಮುಗೀತಲ್ಲ ಫ್ರೆಂಡ್ಸ್. ಅದಕ್ಕೆ ಅಮಾವಾಸ್ಯೆ ಮುಗಿದ್ಮೇಲೆ ಮಾರನೇ ದಿನ ನಾವು ಮನೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತೀವಿ. ಅದೇ ದೊಡ್ಡ ಕೆಲಸ ಫ್ರೆಂಡ್ಸ್ ಇವತ್ತು ನಂದು ಫ್ರೆಂಡ್ಸ್. ಮತ್ತು ಮೊನ್ನೆ ವೀಡಿಯೋದಲ್ಲಿ ವಾಯ್ಸೇ ಇಲ್ಲ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್, ಅದು ಯಾಕಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು, ಫೋನ್ ಹ್ಯಾಂಗ್ ಆಗೈತೆ ಫ್ರೆಂಡ್ಸ್ ನಂದು. ಹಂಗಾಗಿ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ, ನೀಟಾಗೆಲ್ಲ ಚೆಕ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಾಯ್ಸೇ ಬರ್ತಾಯಿಲ್ಲ ಅಂತ ಆಮೇಲೆ ಕಮೆಂಟ್ಗಳು ಬಂದಮೇಲೆ ನೋಡಿದ್ರೆ ವಾಯ್ಸೇ ಬರ್ತಾಯಿಲ್ಲ. ಫೋನ್ ಹ್ಯಾಂಗ್ ಆಗೈತೆ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಆದಷ್ಟು ಬೇಗ ಫೆಬ್ರವರಿಲಾಗಲಿ ಮಾರ್ಚಲ್ಲಾಗಲಿ ನಾನು ಫೋನ್ ತಗೊಳ್ತೀನಿ ಫ್ರೆಂಡ್ಸ್, ಹೊಸದು. 2.5 ವರ್ಷ ಆಗ್ತಾ ಬಂದರೆ ಫೋನು ಹ್ಯಾಂಗ್ ಆಯಿತು. ಎಷ್ಟು ಫೋನ್ ಈ ಫೋನ್ ಆಗಿದ್ದಕ್ಕೆ ಬದುಕೈತೆ ಫ್ರೆಂಡ್ಸ್ ಇಷ್ಟು ವರ್ಷ ನನ್ನ ಹತ್ರ. ಬೇರೆದು ಯಾವುದಾದ್ರು ಆಗಿದ್ರೆ ಯಾವಾಗಲೂ ಏನು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾಯಿತ್ತು. ಅಷ್ಟು ಯೂಸ್ ಮಾಡ್ತೀನಿ. ಹಸಿ ಬಟಾಣಿ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸಲ ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್, ಸೂಪರ್ ಆಗಿತ್ತು. ಅದಕ್ಕೆ ಹಸಿ ಅವರೆಕಾಳು ಹಾಕ್ಬಿಟ್ಟು ಯಾಕೆ ಮಾಡಬಾರ್ದು? ಈ ಥರ ವೆರೈಟಿ ಐಡಿಯಾಗಳು ಬಂತು ಫ್ರೆಂಡ್ಸ್ ನನಗೆ. ಕೋಲ್ಡ್ಗೆ ಕೈಯಲ್ಲಿ ಕವರ್ ಬಿಚ್ಚಕ್ಕೆ ಹೋಗ್ತಾಯಿಲ್ಲ. ಟಾಮಿಗೆ ಬೇಕಾದಷ್ಟು ಹಾಲನ್ನ ಸೈಡ್ಗೆ ಎತ್ತಿಟ್ಕೋಬೇಕು, ಇಲ್ಲಾಂದ್ರೆ ಅವ್ನು ಒಂದೇ ಕಣ್ಣಲ್ಲಿ ಹತ್ತುಬಿಡ್ತಾನೆ. ಹೋಗು ಮುಖ ತೊಳ್ಕೊಬಾ, ಕಾಫಿ ಕೊಡ್ತೀನಿ ಬಿಸಿ ಬಿಸಿ. ಮುಖ ತೊಳಿದೇ ಇರಕ್ ನಾಟಕ ಮಾಡ್ಬೇಡಪ್ಪಿ. ಅಟ್ಲೀಸ್ಟ್ ಮುಖಕ್ಕೆ ನೀರಾದ್ರೂ ತೋರಿಸ್ಬಿಟ್ಪ. ಉಪ್ಪಿಟ್ಟು ಯಾರಪ್ಪಿ ಮಾಡ್ತಾರದು? ಉಪ್ಪಿಟ್ಟು ಮಾಡಿದ್ರೆ 2 ಟೈಮ್ ಉಪ್ಪಿಟ್ಟು ತಿಂತೀಯ ನೀನು? ತಿನ್ನೋ ಮುಖ ನಾನಿಂದು. ಮಧ್ಯಾಹ್ನಕ್ಕೆ ಏನ್ ತಿಂತೀಯ? ಉಪವಾಸ ಇರ್ತೀಯಾ? ಮುಖ ತೊಳೆದಿರತ್ತಲ್ಲೇ ಬಚ್ಚೋದು. ಎಲ್ಲೋಗ್ಬೇಕು ಹೇಳು? 1 ಗ್ಲಾಸ್ ಕಾಫಿ ಮಾಡ್ಕೊಂಡ್ರೆ ನಮಗೆ ಕುಡಿಯೋಕ್ಕೆ ಆಗಲ್ಲ. ಹಂಗಾಗಿ ಅರ್ಧ ಗ್ಲಾಸೇ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇನ್ಮೇಲೆ. ನೆನ್ನೆ ವೇಸ್ಟ್ ಮಾಡಿಬಿಟ್ವಿ ಕಾಫಿ, ಅದಕ್ಕೆ. ಹೆಂಗೈತೆ ಹಾಲು? ಕರೆಕ್ಟಾಗಿ ಹಾಕಿದ್ದೀನಾ? ಸಕ್ಕರೆ, ನೀರು ಎಲ್ಲ ಕರೆಕ್ಟಾಗೈತಾ? ಈಗ ನಾನು ಕಾಫಿ ಕುಡಿತೀನಿ ಅಂದ್ಕೊಂಡ್ರೆ ಫ್ರೆಂಡ್ಸ್, ನೋ ವೇ ಫ್ರೆಂಡ್ಸ್. ಅಷ್ಟು ಆರಾಮಾಗಿ ಕಾಫಿ ಕುಡಿಯೋಕ್ಕೆ ನಮ್ಮ ಹೆಣ್ಮಕ್ಳು ಹಣೆ ಬರ್ದಿಲ್ಲ. ಕಾಫಿನ ಸೈಡ್ಗೆ ಇಟ್ಬಿಟ್ಟು ಅವರೆಕಾಳು ಸುಲ್ದಾಕ್ಬಿಟ್ಟು ಬೇಕಾಗಬೇಕು. ಬಟಾಣಿ ಆದರೆ ತುಂಬ ತೆಳ್ಳಗಿರ್ತೈತೆ ಫ್ರೆಂಡ್ಸ್, ಅದು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೋದು. ಅವರೆಕಾಯಿ ಆದರೆ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಅನಿಸ್ತೈತೆ. ಯಾವತ್ತೂ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಚಿತ್ರಾನ್ನ ಮಾಡೋಣ ಅಂತ. ಇನ್ನು ಸ್ವಲ್ಪ ಸುಲ್ಕೋಬೇಕು ಫ್ರೆಂಡ್ಸ್ ಅವರೆಕಾಯಿನ ಈ ಥರ ಉಪ್ಪಾಕಿ ಬೇಯಿಸ್ಕೊತಿದ್ದೀನಿ ಫ್ರೆಂಡ್ಸ್. ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅನಿಸ್ತೈತೆ. ಆಮೇಲೆ ಮೆತ್ತಗಾಗೋಗ್ತಿತ್ತಲ್ಲ, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್. ಇದನ್ನೆಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ಅವರೆಕಾಯಿನ ಬೇಯಿಸಕ್ಕೆ ಹಾಕಿದ್ನಲ್ಲ ಫ್ರೆಂಡ್ಸ್, ಅದು ಬಸ್ತಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು 1.5 ತಗೊಂಡೆ ಫ್ರೆಂಡ್ಸ್. ಹುಳಿ ಆಗಿದ್ರೆ ಚೆನ್ನಾಗಿರ್ತೈತೆ ಅಂತ. ಸಬ್ಬಕ್ಕಿ ಸೊಪ್ಪು ಬಿಡಿಸಿ ತೊಳ್ಕೊಂಡಿದ್ದೀನಿ. ಒಂದು ದೊಡ್ಡ ಬಾಣಲಿ ಇಟ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೂ ಆಗಸ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಹೆಚ್ಚಿಗೆನೇ ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಕರಿಬೇವು ಹಾಕೊಂಡು, ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಕಡಲೆ ಬೀಜ, ಕಡಲೆಕಾಳು ಏನು ಹಾಕೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಅವರೆಕಾಳು ಚಿತ್ರಾನ್ನ ಅಂದರೆ ಬರೀ ಅವರೆಕಾಳು ಇರಲಿ ಅಂದ್ಬಿಟ್ಟು. ಆಮೇಲೆ ಬ್ಯಾಡಗೆ ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ ಹಾಕೊಂಡೆ. ಹಸಿಮೆಣಸಿನಕಾಯಿ ಇಲ್ಲಾಂದ್ರೆ ಚಿತ್ರಾನ್ನ ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ನೀವು ಹಸಿಮೆಣಸಿನಕಾಯಿ ಬಳಸ್ಬೇಡ್ರಿ ಅಂದ್ರೂ ಬಳಸ್ಬಿಟ್ಟೆ. ಈರುಳ್ಳಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ದಿನ ಎಷ್ಟೆಲ್ಲ ಚಿತ್ರಾನ್ನಗಳು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬೆಸ್ಟ್, ನಂಬರ್ 1 ಪ್ಲೇಸ್ ಕೊಡ್ತೀನಿ ಫ್ರೆಂಡ್ಸ್. ಅಷ್ಟು ಟೇಸ್ಟಾಗಿ ಬಂದಿತ್ತು. ಸೀಸನ್ ಅವರೆಕಾಯಿ ಅಲ್ವಾ ಫ್ರೆಂಡ್ಸ್, ಅದು ಸೊಗಡು ಇತ್ತು, ಅದಕ್ಕೆ ಟೇಸ್ಟ್ ಜಾಸ್ತಿ ಇತ್ತು. ಸೀಸನ್ ಮುಗಿಯಷ್ಟಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಅವರೆಕಾಳನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ನನಗೆ ಇದು ಮಾಡ್ಬೇಕಾದ್ರೆ ಒಂದು ನೆನಪಾಯ್ತು ಫ್ರೆಂಡ್ಸ್. ಅವರೆಕಾಯಿ ಪಲ್ಯ ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಅವರೆಕಾಯಿ ಸೊಪ್ಪು ಪಲ್ಯ ಅಂದರೆ ಈ ಥರ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ರೆ ಅವರೆಕಾಯಿ ಸಬ್ಬಕ್ಕಿ ಪಲ್ಯ ಆಗೋಯ್ತು. ಒಂದೇ ಅಡುಗೆ ಮಾಡ್ಬೇಕಾದ್ರೆ ಎಷ್ಟೊಂದೆಲ್ಲ ರೆಸಿಪೀಸ್ ನೆನಪಾಯಿತು ಫ್ರೆಂಡ್ಸ್ ನನಗೆ. ಅವರೆಕಾಯಿ ಪಲ್ಯ, ಅವರೆಕಾಯಿ ಸಬ್ಬಕ್ಕಿ ಸೊಪ್ಪು ಪಲ್ಯ ಎಲ್ಲ ನೆನಪಾಯಿತು. ಆಮೇಲೆ ಸೊಪ್ಪು ಚೆನ್ನಾಗಿ ಬೆಂದಮೇಲೆ ಅರಿಶಿನ, ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ತೆಂಗಿನಕಾಯಿ ತುರಿ ತೋರಿಸಲಿಲ್ಲ ಫ್ರೆಂಡ್ಸ್ ನಾನು, ಲಾಸ್ಟ್ ಮಿನಿಟಲ್ಲಿ ನೆನಪಾಯಿತು, ಅದಕ್ಕೆ ತುರಿದಾಕೊಂಡೆ. ಅವರೆಕಾಯಿ ಜಾಗಕ್ಕೆ ಹಸಿ ಬಟಾಣಿ ಬೇಕಾದ್ರೆ ಹಾಕೋಬೋದು. ಒಂದ್ಸಲ ಟ್ರೈ ಮಾಡಿದ್ದೆ, ಸೂಪರಾಗಿತ್ತು. ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನಿಂಬೆಹಣ್ಣು 1.5 ನಿಂಬೆಹಣ್ಣು ಹಾಕ್ಕೊಂಡೆ ಫ್ರೆಂಡ್ಸ್. ಹುಳಿಯಾಗಿರಬೇಕು,
ಸೂಪರಾಗಿರ್ತದೆ. ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ರೇ ಚಿತ್ರಾನ್ನ ಫ್ರೆಂಡ್ಸ್. ಅದಕ್ಕೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಹಿಂದೆನೇ ಅನ್ನ ಹಾಕೋಬಿಡ್ಬೇಕು. ನಾನು ಅನ್ನ ಹಾಕೋದ್ಮೇಲೆ ನಿಂಬೆ ರಸ ಹಾಕೊಂಡು ಒಂದೊಂದ್ಸಲ ಮಿಕ್ಸ್ ಮಾಡ್ಕೋತೀನಿ, ಅದು ಟೇಸ್ಟಾಗಿ ಬರ್ತೈತೆ. ಅದು ಓನರ್ ಮಾತ್ರ ನೋಡಿ ಕಲ್ತ್ಕೊಂಡಿದ್ದು ನಾನು. ಈ ಚಿತ್ರಾನ್ನ ಉಪ್ಪಿಟ್ಟು ರೆಸಿಪ್ಸಲ್ಲಿ ಅವ್ರ ಹತ್ರನೇ ಕಾಪಿ ಹೊಡೆದಿದ್ದು, ತರಕಾರಿ ಹಾಕ್ಬಿಟ್ಟು ಮಾಡೋದೆಲ್ಲ. ಬಿಸಿಯಾನ ಫ್ರೆಂಡ್ಸ್, ರೇಷನ್ ಅಕ್ಕಿವೆಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ಕಾಣಿಸ್ತೈತೆ. ತಣ್ಣಗಾದರೆ ಉದುರಾಗ್ತಿದೆ, ಇಲ್ಲ ಮಧ್ಯಾಹ್ನದಷ್ಟರಲ್ಲಿ ಇದೇ ಉದುರಾಗ್ಬಿಡ್ತಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೋನಾ ಮೊಸರು ಅಕ್ಕಿಲಿ ಮಾಡಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಬೋಂಡ ಆಗಲಿ ಇಲ್ಲ ಚಟ್ನಿ ಆಗಲಿ ವಡೆ ಆಗಲಿ ಮಾಡ್ಕೊಂಡ್ರೆ ಬೆಸ್ಟ್ ಕಾಂಬಿನೇಷನ್. ಆದರೆ ನಾನು ಏನೂ ಮಾಡ್ಕೊಂಡಿಲ್ಲ. ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂತು ಫ್ರೆಂಡ್ಸ್. ನಾನು ಬಟ್ಟೆಗಳು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೇಟು ಚಿಕ್ಕ ಪ್ಲೇಟು ಚಿಕ್ಕದೆ ಅದೆಷ್ಟು ತಗೊಂಡಿದೆ? ಯಾವುದು ಬೆಳ್ಳಿ ಪ್ಲೇಟೇ ಇಲ್ಲ. ರಾಯರಿಗೆ ಬೆಳ್ಳಿದು ಪ್ಲೇಟ್ ತಗೊಳ್ಳೋಣ ಅಂತ ಕೇಳಿದ್ವಿ ಫ್ರೆಂಡ್ಸ್. ಇಷ್ಟೇ ಆಗಲ್ಲ, 1,500 2,000 ಹೇಳ್ತಾರೆ. ಹೋಗು 11 ಗ್ರಾಮು ಅದಕ್ಕಿಂತ ಕಮ್ಮಿ ಗ್ರಾಮ್ ಕೇಳ್ಬೇಕು. ಫೋಟೋ ತಕೊ ಬಂದ ನಂಗೆ ಗೊತ್ತು, ಕೇಳಲಿಲ್ಲ. ಇಲ್ಲ ಕೇಳಲಿಲ್ಲ ನೀನು, ಇಲ್ಲ ದೇವ್ರನ್ನ ಕೇಳೇ ಇಲ್ಲ ನೀನು. ನಿನ್ ಮನೆಗೆ ಏನಾರ ಸಾಮಾನು ತೆಗಿಬೇಕಾದ್ರೆ ಕೇಳಲ್ಲ. ರಾಘವ ಸ್ವಾಮಿ ಹಣೆ ಎಲ್ಲೋಗಿದ್ದೆ? ಎಷ್ಟೊತ್ತು? ಜಾಸ್ತಿ ಆಗ್ಬಿಟ್ಟೈತಿ. ಒಂದು 5 ರೂಪಾಯಿ ಒಂದು ಊಟ ಹಾಕ್ಬಿಟ್ಟು ಆವಾಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಇಷ್ಟ ಬಂದಾಗ ಹೋಗ್ತಾನೆ, ಇಷ್ಟ ಬಂದಂಗೆ ಬರ್ತಾನೆ. ಕೇಳೋರು ಮಾಡೋರಿಲ್ಲ. ₹500 ಬೆಳ್ಳಿ ಪ್ಲೇಟ್ ಬರಲ್ವೇನಪ್ಪ ಚಿಕ್ಕದು? ನಾನು ನಂಬಲ್ಲ, ನನ್ನ ಕಣ್ಣಾರೆ ನೋಡ್ಬೇಕು. ಗಂಡನ್ ಮಾತ್ರ ನಂಬಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಚೆನ್ನಾಯ್ತಾ ಇವರಿಬ್ರದ್ದು ಊಟ? ಆಯಿತು ಫ್ರೆಂಡ್ಸ್. ನಾನು ಈ ಬಟ್ಟೆಗಳೆಲ್ಲ ಒಗೆದ್ಬಿಟ್ಟು ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು ಆ ಬಟ್ಟೆ ಎಲ್ಲ ಹಿಂಡಾಕ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಮನೆ ಒರೆಸ್ಬಿಟ್ಟು ಆಮೇಲೆ ದೇವ್ರ ಗುಡಿ ಕ್ಲೀನಿಂಗ್ ಬರ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಫುಲ್ ಡೇ ಕೆಲಸ ಐತೆ ನನಗೆ ಕ್ಲೀನಿಂಗ್ ಎಲ್ಲ ಫ್ರೆಂಡ್ಸ್. ಪಾತ್ರೆ ತೊಳೆದು ಆಯಿತು. ನೋಡಿದ್ರೆ ಇವತ್ತು ಬಿಸಿಲು ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಇವತ್ತು ನಮ್ಮ ಏರ್ ಕೇರ್ ಯಾಕೆ ಮಾಡಬಾರ್ದು ಅನಿಸ್ತು ಫ್ರೆಂಡ್ಸ್. ವರ್ಷ ನಾನು ಒಂದು ಏರ್ ಕೇರ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಅದೇ ಚಕ್ಕೋತಾ ಏರ್ ಕೇರ್ ಫ್ರೆಂಡ್ಸ್. ಕಿತ್ಕೊಬರೋಣ ಬನ್ನಿ ಫ್ರೆಂಡ್ಸ್. ವೈಫೈ ಕನೆಕ್ಟ್ ಮಾಡಿದ್ರು. ಚಕೋತ ಕಿತ್ಕೊಳ್ಳ ನೀನು ಬಾ ಅಲ್ಲಿ ಫ್ರೆಂಡ್ಸ್. ಚಕೋತ ಮರ ಕ್ಯಾಮ್ರಾ ಇದ್ರೆ ಕಿತ್ಕೊಬಾರ್ದಾ? ನೋಡಿದ್ರ ಫ್ರೆಂಡ್ಸ್ ಎಷ್ಟು ಹುಷಾರು ಶಿವ. ಕಳ್ತನ ಮಾಡೋಣ ಬಾ ಅಂದರೆ ನೀನು ಕಿತ್ಕೊ ಬರೋಗಂತಿದೆ. ಧೈರ್ಯ ತುಂಬ್ತೈತೆ, ಬರಲ್ಲ. ಹಳ್ಳಕ್ಕೆ ತೊಳ್ಬಿಟ್ಟು ಹಳ್ಳ ನೋಡೋ ಗಂಡ ಫ್ರೆಂಡ್ಸ್. ಹಳ್ಳಕ್ಕೆ ತೊಳ್ಬಿಟ್ಟು ಆಳ ನೋಡೋ ಗಂಡ ಫ್ರೆಂಡ್ಸ್. ಹೆಂಗ ಇದೆಯಾ? ಡಿಪ್ರೆಷನ್ ಅಲ್ಲಿ ಯಾಕೆ ಎದ್ರಕೋತಾವನಲ್ಲ? ಇವನ್ಗೇನೋ ಹುಷಾರಿಲ್ಲ ಫ್ರೆಂಡ್ಸ್. ಏನಾಯ್ತು? ನಿಮ್ಗೆ ಯಾಕೆ ಬೇಕದು? ತಾಮು ಫ್ರೆಂಡೇ ಫ್ರೆಂಡ್ಸ್ ಇವನು. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಇತ್ತೀಚೆಗೆ ಹೊಸ ಫ್ರೆಂಡ್ಸ್ಗೆ ಒಂದೇ ಡೌಟು ಫ್ರೆಂಡ್ಸ್. ಶಿವಣ್ಣ ಏನು ಕೆಲಸ ಮಾಡೋದು ಅಂತ. ನಾನು ಮಾಡ್ತಾಯಿದ್ದು ಕೆಲಸ ಮಾಡ್ತೈತೆ ಫ್ರೆಂಡ್ಸ್. ಈ ಥರ ಕವರಲ್ಲಿರೋ ಗಿಡನ ಈ ಥರ ಪಾಟ್ಗೆ ಹಾಕೋದು. ಈ ಕೆಲಸ ನಾನು ಮಾಡ್ತಿದ್ದೆ ಮೊದಲು. ನಾನು ಕೆಲಸ ಬಿಟ್ಮೇಲೆ ಶಿವಣ್ಣಗೆ ಈ ಕೆಲಸ ಶಿಫ್ಟ್ ಆಯಿತು. ಅದಕ್ಕೂ ಮುಂಚೆ ಇದರಲ್ಲೆಲ್ಲ ಈ ಗಿಡಕ್ಕೆಲ್ಲ ನೀರು ಹಾಕೋದು ಮತ್ತು ಈ ಥರ ಲೈನಾಗಿ ಜೋಡಿಸೋದು ಆ ಕೆಲಸ ಇತ್ತು ಫ್ರೆಂಡ್ಸ್ ಶಿವದು. ನಾನು ಕೆಲಸ ಮಾಡ್ಬೇಕಾದ್ರೆ ಇದೆಲ್ಲ ಸಿಂಪಲ್ ಕಣೆ, ಇದೆಲ್ಲ ಸುಮ್ಮನೆ ಹಿಂಗೆ ಹಾಕಿಡೋದಷ್ಟೇ ಅಂದ್ಬಿಟ್ಟು ನನಗೆ ರೇಗಿಸ್ತೈತೆ 8 ವರ್ಷ. ಇವಾಗ ಅಯ್ಯಪ್ಪ ಸೊಂಟ ನೋವು, ನೀನು ಹೆಂಗೆ ಮಾಡ್ತಿದ್ದೆ ಅಂತ ಅಳ್ತೈತೆ ಫ್ರೆಂಡ್ಸ್. ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬ್ಯಾಡ್ ಲಕ್. ಇದ್ದೇ ಫ್ರೆಂಡ್ಸ್ ಚಕ್ಕೋತಾ. ಇದನ್ನು ತಿಂತಾರೆ, ಶುಗರ್ಗೆಲ್ಲ ಒಳ್ಳೆಯದು. ಶುಗರ್ ಪೇಷಂಟ್ಸು ತಿಂತಾರೆ ಫ್ರೆಂಡ್ಸ್. ಆದರೆ ತಿನ್ನೋಕೆ ಸ್ವಲ್ಪ ಕಹಿ. ಹಣ್ಣಾಗೈತೆ, ಏಟಕ್ಸಲ್ಲ. ಅದಕ್ಕೆ ಐಟ್ ಇರಬೇಕು ಅಂತ ಹೇಳೋದು ಫ್ರೆಂಡ್ಸ್. ನಾನೇನು ಅಮಿತಾಬ್ ಬಚ್ಚನ್ ವಂಶದವ್ರ ಫ್ರೆಂಡ್ಸ್ ಐಟ್ ಇರೋಕ್ಕೆ. ಹಾಗಾಗಿ ಐಟ್ ಇಲ್ಲ, ಏನು ಮಾಡೋಕ್ಕಾಗ್ತೈತೆ. ಜಂಪ್ ಮಾಡೋಣ ಅಂದರೆ ಬಾಡಿ ಸಹಕರಿಸ್ತಾ ಇಲ್ಲ, ವಯಸ್ಸಾಯಿತು. ಕೆಳಗಿರೋದು ಆಯ್ಕೊಳ್ಳೋಣ ಅಂದರೆ ಕೊಳ್ತಾಗವೆ. ಎಷ್ಟೊಂದು ಕೋತೆಗಳು ಬೆಳೆಸಿರೋದೆ ಫ್ರೆಂಡ್ಸ್. ಇದೆಲ್ಲ ಸಿಟಿ ಕಡೆ ಸಿಗ್ತೈತಲ್ಲ ಫ್ರೆಂಡ್ಸ್, ದುಡ್ಡು ಕೊಟ್ಟು ತಗೋತಾರೆ. ಆದರೆ ಇಲ್ಲಿ ವೇಸ್ಟ್ ಆಗೈತೆ. ನಾನು ಹಿಂದೆ ಕ್ಯಾಮ್ರಾ ಕಾಣಿಸ್ತೈತೆ ಫ್ರೆಂಡ್ಸ್. ಕ್ಯಾಮ್ರಾ ಇದ್ರೂ ಧೈರ್ಯವಾಗಿ ಕಳ್ತನಕ್ಕೆ ಬಂದಿದ್ದೀನಿ. ಬಾ ಅಯ್ಯೋ ಬಾ, ಮರ ಬಿಟ್ಟು ಬರಲ್ಲ ಅಂತಿದೆ. ಅಪ್ಪ ಚಕ್ಕೋತಾ ಮನೆ ನೆನಪಾಯ್ತೇನೋ ಟಾಮು ನಿಂಗೆ? ಊಟ ಮಾಡ್ಬಿಟ್ನಂದ್ರೆ ಮುಗೀತು, ಡ್ಯೂಟಿಗೆ ಹೋದಂಗೆ ಹೋಗ್ತಾನೆ ಸುತ್ತಕ್ಕೆ. ನಡಿ ಮನೆಗೆ, ನಡಿಯೋ. ಅಲ್ಲಿ ಏನಾದರೂ ಆಗಲಿ ನಡಿ ಫಸ್ಟು. ಬಾ ಬಾ ಮನೆಗೆ ಹೋಗು, ನನಗೇನು. ಬಟ್ಟೆ ಎಲ್ಲ ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್. ಆದರೆ ಕೋತಿಗಳು ನೋಡಿ ಫ್ರೆಂಡ್ಸ್, ಹೆಂಗೆ ಗುಡಿಸಿದ್ರೂ ಕಸ ಉದುರಿಸಿ ಹೋಗ್ತವೆ. ಇವುಗಳನ್ನೆಲ್ಲ ಜಾಲ್ಸೋಕೆ ಮುಂಚೆ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಆಮೇಲೆ ನಾವು ಈಸಿಯಾಗಿ ಗುಡಿಸ್ಬೋದು. ಹಾಂ ಆನ್ ಆಯಿತು ಈಗ.
ಬಂದಿಲ್ಲ, ಆನ್ ಆಯ್ತು. ವೈಫೈ ಬತ್ತು ಅಂದ್ರೆ ಎಲ್ಲಿ ಬತ್ತೈತೆ? ಆನ್ ಆಯ್ತು ಅನ್ಬೇಕು. ಓಕೆ ಫ್ರೆಂಡ್ಸ್, ಈಗ ನಾವು ಚಕೋತಾಗ ಬರುವ. ಇದ್ರೊಳಗಡೆ ಹೆಂಗಿರ್ತೈತೆ ಅಂತ. ಕೆಂಪದೆಲ್ಲ ಮೇಲೆ ಐತೆ, ಕರೆದ್ರೆ ಬಂದಿಲ್ಲ ನಿಮ್ ಕಳ್ತನಕ್ಕೆ. ಇದ್ರೊಳಗಡೆ ಪಿಂಕ್ ಕಟ್ ಮಾಡ್ಬಿಟ್ಟೆ ತೋರಿಸ್ತೀನಿ ಫ್ರೆಂಡ್ಸ್. ಕಟ್ ಮಾಡೋದು ಒಂದು ಸ್ವಲ್ಪ ಇನ್ನೇನ್ ಮಾಡ್ಬೇಕು? ಕಟ್ ಮಾಡಿದ್ರೆ ಹುಳಿ ಅಂತೆ. ಕಟ್ ಮಾಡ್ತೀರಿ ಹೆಂಗ್ ತಿರೋದು ಹಿಂಗ? ಈ ಸಿಪ್ಪೆ ನಮಗೆ ಬೇಕು ಫ್ರೆಂಡ್ಸ್. ನಾನು ಇದ್ರಲ್ಲೇ ನಾನು ಏರ್ ಪ್ಯಾಕ್ ಮಾಡೋದು ಫ್ರೆಂಡ್ಸ್. ವರ್ಷ ಮಾಡ್ತೀನಿ ಇದು. ಈ ಸಿಪ್ಪೆನ ರುಬ್ಬಿಟ್ಟು ಅದ್ರ ರಸನ ನಾವು ಕೂದಲಿಗೆ ಹಚ್ಕೊಂಡ್ರೆ ಫ್ರೆಂಡ್ಸ್ ಏರ್ ತುಂಬಾ ಸ್ಟ್ರಾಂಗ್ ಆಗ್ತೈತೆ. ಕೂದಲು ಉದ್ರದ್ದು ಕಮ್ಮಿ ಆಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಜಾರ್ ತಗೊಂಡಿದ್ದೀನಿ. ಇದೊಂದೇ ರುಬ್ಬಾಕೋಬೋದು ಫ್ರೆಂಡ್ಸ್. ಇದನ್ನ ಈ ಸಿಪ್ಪೆನ ರಸನ ಮತ್ತೆ ಅಕ್ಕಿ ತೊಳೆದಿದ್ದ ನೀರನ್ನ ಸ್ಟಾಕ್ ಇಟ್ಕೊಂಡು ಹಚ್ಕೋತಾರೆ ಫ್ರೆಂಡ್ಸ್ ಯಾವುದೋ ಒಂದು ದೇಶದಲ್ಲಿ. ಅದನ್ನ ನೋಡ್ಬಿಟ್ಟು ನಾನು ಇದನ್ನ ಅಭ್ಯಾಸ ಮಾಡ್ಕೊಂಡೆ. ಏನಂದ್ರೆ ಒಂದು ನದಿ ಹರಿತೈತೆ ಫ್ರೆಂಡ್ಸ್, ಜಪಾನ್ ಏನೋ. ತಲೆ ಕೂದಲು ನಾ ಬಟ್ಟೆ ತರ ತೊಳಿತವ್ರು, ಇಷ್ಟುದ್ದ ಕಾಲಿಂದ ಕೆಳಗಂಟ ಉದ್ದ ಬೆಳಿತೈತೆ. ಹಂಗ್ ಬೆಳಿತೈತೆ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ, ಬೆಳಿತಾ ಇಲ್ಲ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆದ್ರೆ ಒಂದು ಹೋಪು ಕಳ್ಕೋಬಾರ್ದು, ನಂಬಿಕೆ ನಮಗಿರ್ಬೇಕು ಅಂದ್ಬಿಟ್ಟು. ಆರೆಂಜ್ ತರನೇ ಸ್ಮೆಲ್ ಇರ್ತೈತೆ ಫ್ರೆಂಡ್ಸ್. ಈ ತರ ಸಕ್ಕ ಅಂತ ಕಟ್ ಮಾಡ್ಬೇಕು. ಸಿಪ್ಪೆ ಎಲ್ಲ ಕಟ್ ಮಾಡ್ಕೋಬೇಕು. ಇಲ್ಲಿ ಫ್ರೆಂಡ್ಸ್ ಈ ತರ ಇರ್ತೈತೆ. ಇನ್ನು ಪಿಂಕ್ ಕಲರ್ ಬರ್ತೈತೆ ಫ್ರೆಂಡ್ಸ್. ಇದು ಇಲ್ಲಿ ಟಾಮದು ಬೆಡ್ ಕಲರ್ ಪಿಂಕು, ಆ ಕಲರ್ ಬರ್ತೈತೆ. ಅದು ಹಣ್ಣಾಗೈತೆ ಅಂತ. ಆದ್ರೆ ನಾನು ಇದು ತಿನ್ನಲ್ಲ ಫ್ರೆಂಡ್ಸ್. ಕಹಿ ಮೆಣಸು ಪುಡಿ ಉಪ್ಪು ಹಾಕೊಂಡು ಇಲ್ಲ ಖಾರದ ಪುಡಿ ಉಪ್ಪು ಹಾಕೊಂಡು ತಿನ್ಬೋದು, ಸೂಪರ್ ಆಗಿರ್ತೈತೆ. ಇಲ್ಲ ಜ್ಯೂಸ್ ಮಾಡ್ಕೊಂಡು ಗಟ ಕುಡಿಬೋದು. ನನಗೆ ಬೇಡ ಫ್ರೆಂಡ್ಸ್. ಇದು ತಿಂದ್ರೆ ಒಂದು ದಿನ ಪೂರ್ತಿ ಅದು ಫ್ಲೇವರ್ ಬಾಯಲ್ಲೇ ಇದ್ದು ಬಿಡ್ತೈತೆ, ಒಂಥರ ಕಹಿ. ಈಗಲೂ ಇದು ಸ್ಮೆಲ್ಗೆ ನೆನೆ ಗಂಟ್ಲೆಲ್ಲ ಇದೇ ಸ್ಮೆಲ್ ಬರ್ತೈತೆ ನನಗೆ. ಹಿಂಗಂದ್ರೆ ಈ ಥರ ಸಿಪ್ಪೆನ ಇದನ್ನ ಸಣ್ಣದಾಗಿ ಜಾಲ್ ಕಟ್ ಮಾಡ್ಕೊಂಡು ರುಬ್ಕೋಬೇಕು. ಕಟ್ ಮಾಡ್ತಾ ಇದ್ರು ನಮ್ಮ ಬಾಯೆಲ್ಲ ಅದೇ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್. ಅಷ್ಟು ಪವರು, ತಿಂದಿರೋ ಥರ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್. ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬತ್ತೀನಿ. ಬಟ್ಟೆನೂ ಒಗ್ದಿತ್ತಾಗಿತ್ತು ಫ್ರೆಂಡ್ಸ್. ಹಂಗೆ ನಾನು ಹೇರ್ ಪ್ಯಾಕ್ ರುಬ್ಕೊಬಿಟ್ಟೆ, ತಕ್ಷಣ ಕರೆಂಟ್ ಹೋಯ್ತು. ಹೊಟ್ಟೆ ಮೆಡಿಕಲ್ ಮಿರಾಕಲ್ ಫ್ರೆಂಡ್ಸ್. ಹಿಂಗೆ ಹೋಗ್ಲಿ ಪರವಾಗಿಲ್ಲ, ನಾನು ರುಬ್ಬಕ್ಕೆ ಹಾಕಿದ್ಮೇಲೆ ಕರೆಂಟ್ ಹೋಗಿದ್ರೆ ಹಿಂಗೆ ಸೈಕ್ ಆಗ್ಬಿಡ್ತಾ ಇದೆ. ಈ ಥರ ಸಾಫ್ಟಾಗಿ ರುಬ್ಕೋಬೇಕು. ಇದನ್ನ ಶೋಧಿಸ್ಕೊಂಡು ಹಚ್ಕೋಬೋದು ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ ನನಗೆ, ಹಿಂಗೆ ಹಚ್ಕೋಬೇಕು ಅನಿಸ್ತೈತೆ. ಇದನ್ನೆಲ್ಲ ಎಫರ್ಟ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಕಿತ್ಕೊಬಂದು ಕಟ್ ಮಾಡಿ ಅದಕ್ಕೆ. ಆದರೆ ಇದು ಒಣಗದ ಮೇಲೆ ಒಟ್ಟೊಟ್ಟಿರ್ತೈತೆ, ಒಣಗದ ತನಕ ಉದ್ರಲ್ಲ. ಇರಲಿ ಬಿಡಿ ಫ್ರೆಂಡ್ಸ್, ಹಚ್ಕೊಳ್ಬ. ವರ್ಷ ಈ ಸೀಸನಲ್ಲಿ ಈ ಏರ್ ಪ್ಯಾಕ್ ಅಂತ ನಾನು ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್. ಚಕ್ಕೋತ ಏರ್ ಪ್ಯಾಕು ಸಾಕು, ಇದೊಂದೇ ರುಬ್ಕೊಳ್ಳೋದು ಫ್ರೆಂಡ್ಸ್. ಇದಕ್ಕೆ ಏನು ಮಿಕ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್. ಯಾಕೋ ಇದನ್ನ ಶೋಧಿಸ್ಕೊಬಿಡೋದೇ ಬೆಸ್ಟು. ಒಟ್ಟೊಟ್ಟಿದ್ರೆ ಒಂಥರ ಇರಿಟೇಷನ್ ಅನ್ಸ್ಬಿಡ್ತೈತೆ. ಅಯ್ಯೋ ಅದನ್ನ ಯಾಕೆ ಹೇಳ್ತೀರಪ್ಪ ಫ್ರೆಂಡ್ಸ್? ಇದೇ ಥರ ಶೋಧಿಸೋದು ಇದರಲ್ಲೇ ಹಾಕ್ಕೋತೀನಿ. ಈ ಥರ ಹಾಕ್ಕೊಂಡ್ರೆ ಇದು ರಸ ಬರ್ತಾ ಇರ್ತೈತೆ. ಅಲ್ಲಿ ಗಂಟ ಕುತ್ಕೋಬಾರ್ದು, ಟೈಟಾಗಿ ಹಿಂಡ್ಕೋಬೇಕು. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ರಸ ಬರ್ತೈತೆ. ಇಲ್ಲಿ ಫ್ರೆಂಡ್ಸ್ ರಸ ಬರ್ತೈತೆ. ಚಕೋತ ಹಣ್ಣು ಮಾತ್ರ ಅಲ್ಲ ಫ್ರೆಂಡ್ಸ್, ಈ ಥರ ಸಿಪ್ಪೆನೂ ಬಳಸ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಹಂಗಾಗಿ ಚಕೋತ ಮನೇಲಿ ಏನಾದ್ರು ತಂದರೆ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿದ್ರೂ ಒಳ್ಳೇದೇನೋ ಫ್ರೆಂಡ್ಸ್, ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಚಕೋತೆಯಿಂದ ಇಷ್ಟೊಂದೆಲ್ಲ ಹೆಲ್ಪು. ಅದ್ರ ಸಿಪ್ಪೆನ ಈ ಥರ ಹೇರ್ ಪ್ಯಾಕ್ ಮಾಡ್ಕೋಬೋದು. ಅದರೊಳಗಡೆ ಇರೋದನ್ನ ಜ್ಯೂಸ್ ಮಾಡ್ಕೊಂಡು ತಿಂದರೆ ಶುಗರ್ ಪೇಷಂಟ್ಸ್ಗೆಲ್ಲ ಒಳ್ಳೇದು. ಮತ್ತು ಒಂದು ಸಾಂಗು ಬಂತಲ್ಲ ಫ್ರೆಂಡ್ಸ್, ಚಕೋತ ಬೇಕಿತ್ತ ಸಾಂಗ್ ಬಂದಿದೆ ಇದರಿಂದ ಫ್ರೆಂಡ್ಸ್. ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಈ ರಸನ ಹಚ್ಕೋಬೇಕು. ಸ್ಪ್ರೇ ಮಾಡ್ಕೋಬೋದಲ್ಲ ಫ್ರೆಂಡ್ಸ್? ವೆಯ್ಟ್ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ರೋಸ್ ವಾಟರ್ದು ಬಾಟ್ಲ್ ಐತೆ ನಮ್ಮ ಮನೇಲಿ, ಖಾಲಿಯಾಗಿತ್ತು, ತೊಳೆದಿಕ್ಕಿದ್ದೆ. ಏನು ಕರ ಬೇಕಾಗ್ತೈತೆ ಅಂತ. ಹಿಂಗೆ ಹೆಲ್ಪ್ ಆಯ್ತು ನನಗೆ. ಸ್ವಲ್ಪ ಡೀಸೆಂಟಾಗಿ ಸ್ಪ್ರೇ ಮಾಡ್ಕೊಳ್ಳುವ. ಎಸ್ ಫ್ರೆಂಡ್ಸ್, ಈಗ ಸ್ಪ್ರೇ ಮಾಡ್ಕೋಬೋದು ಹಿಂಗೆ. ಫಸ್ಟ್ ಟೈಮ್ ನನ್ನ ತಲೆ ಉಪಯೋಗಿಸಿ ಒಂದು ಕಂಡಿಡ್ತಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡ್ಮೇಲೆ ಈ ಥರ ಮಸಾಜ್ ಮಾಡಬೇಕು. ಅದೆಲ್ಲ ಇದಕ್ಕೆ ರೂಫ್ಗೆಲ್ಲ ಇಳಿಬೇಕಲ್ಲ ಫ್ರೆಂಡ್ಸ್. ರೂಟು ಫ್ರೆಂಡ್ಸ್. ನನ್ನ ಇಂಗ್ಲೀಷು ದೇವರೇ ಮೆಚ್ಕೋಬೇಕು. ಒಂದೊಂದ್ಸಲ ವರ್ಕ್ ಆಗ್ತಾ ಇಲ್ಲ. ಇದೇನಾಯಿತು?
ಅಯ್ಯ ಈ ಥರ ಅಂಗ್ಸೋದೆಲ್ಲ ಇಟ್ಕೋಬೇಡ. ಮನೆ ಬಾಗ್ಲಲ್ಲಿ ಕೋತಿನೂ ಕೂತ್ಕೊಂಡು ಅಂಗ್ಸಂಗಾಗೋಯ್ತು ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ಈ ಏರ್ ಪ್ಯಾಕ್ ಹಾಕಿದ್ದು ಬೆಳಗ್ಗೆ ತಣ್ಣೀರಲ್ಲಿ ತಲೆ ಸ್ನಾನ ಮಾಡ್ದಂಗೆ ಇತ್ತು ಫೀಲ್ ನನಗಂತೂ. ಓಕೆ ಫ್ರೆಂಡ್ಸ್, ಈಗ ಬಟ್ಟೆಗಳು ಜಾಸ್ಕೊಂಡು ಬಿಸಿಲಲ್ಲಿ ಒಣಗಾಕಕ್ಕೆ ಹೋಗ್ತೀನಲ್ಲ, ಅವಾಗ ಒಂದು ಸ್ವಲ್ಪ ತಲೆ ಬಿಸಿ ಆಯ್ತು ಅಂದರೆ ಸರಿ ಹೋಗ್ತೈತಿ, ಇಲ್ಲಾಂದ್ರೆ ಶೀತ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇದು ಇಷ್ಟೇ. ಬಟ್ಟೆ ಎಲ್ಲ ಒಣಗಾಕಿ ನಾನು ಸ್ವಲ್ಪ ಬಾಗಿಲು ಅದು ತೊಳೆಷ್ಟರಲ್ಲಿ ಒಂದು 30-40 ನಿಮಿಷ ಆಗ್ತೈತೆ, ಅಲ್ಲಿವರೆಗೂ ಬಿಡ್ತೀನಿ. ಆಮೇಲೆ ಶಾಂಪ್ ಹಾಕ್ತಿರೋ ತಲೆ ಸ್ನಾನ ಮಾಡಿಬಿಟ್ರೆ ಮುಗೀತು ಫ್ರೆಂಡ್ಸ್. 2000 years later. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ತಲೆಗೆ ಶಾಂಪು ಹಾಕಲಿಲ್ಲ ಫ್ರೆಂಡ್ಸ್, ಹಾಕ್ಬಾರ್ದು. ಪುಟಾಣಿ ರಂಗೋಲಿ 12 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಫ್ರೆಂಡ್ಸ್. 1 ಗಂಟೆವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ. ಇಷ್ಟು ಕೆಲಸ ಮಾಡಿದ್ಮೇಲೆ ರೆಸ್ಟ್ ಬೇಕೇ ಬೇಕು. ಆಮೇಲೆ ದೇವ್ರ ಸಾಮಾನಿಂದ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ರೆಸ್ಟ್ ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತೈತೆ. ಓಕೆ ಫ್ರೆಂಡ್ಸ್, ಈ ರೆಸ್ಟ್ ಮಾಡೋ ಗ್ಯಾಪಲ್ಲಿ ಅವರೆಕಾಯಿ ಸುಲ್ಕೊಂಡೆ. ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ರೆಸ್ಟ್ ಮಾಡೋದು, ಅದು ರೆಸ್ಟ್ ಫ್ರೆಂಡ್ಸ್. ಪೂರ್ತಿ ರೆಸ್ಟು ಇಲ್ಲ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ. ಈ ಥರ ಅವರೆಕಾಯಿನ ನೆನೆಸಿಟ್ಕೋಬೇಕು ನಾಳೆ ಅಡುಗೆಗೆ ಫ್ರೆಂಡ್ಸ್. ಅವರೆಕಾಯಿ ತಂದಮೇಲೆ ಇದರಲ್ಲಿ ಇದಕ್ಕೆ ಬೇಳೆ ಸಾರು ಮಾಡಲಿಲ್ಲ ಅಂದರೆ ಅವರೆಕಾಯಿ ತಂದು ವೇಸ್ಟ್ ಫ್ರೆಂಡ್ಸ್. ಈ ಸೀಸನಲ್ಲಂತೂ ಮಾಡಲೇಬೇಕು. ಅದಕ್ಕೆ ಈಗ ನೆನೆಸಿ ರಾತ್ರಿಗೆ ಇದಕ್ಕೆ ಇಟ್ಬಿಟ್ರೆ ನಾಳೆ ಸೂಪರ್ ಡೂಪರಾಗಿ ಇದಕ್ಕೆ ಬೇಳೆ ಸಾರು ಮಾಡ್ಬೋದು ಅಂತ ಫ್ರೆಂಡ್ಸ್. ಆಮೇಲೆ ನನಗೆ ಅನಿಸ್ತು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು. ಏನಿಲ್ಲ ತಿಂಡಿ ಮನೇಲಿ ತಿನ್ನೋಕ್ಕೆ. ಆಮೇಲೆ ಸ್ವೀಟ್ ಏನಾದ್ರು ತಿನ್ನೋಣ ಅನಿಸ್ತು. ಮನೇಲಿ ಸ್ವೀಟ್ ಮಾಡಿ ಜಾಸ್ತಿ ದಿನ ಆಯ್ತಲ್ಲ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ತಲೆ ಹಾಕ್ತೆ. ಗೋಧಿ ನುಚ್ಚು ಸಿಕ್ತು ಫ್ರೆಂಡ್ಸ್. ಇಷ್ಟು ವರಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು ಇನ್ನೂ ಇಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದ್ರ ಪಾಯಸ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಲಕ್ಷ್ಮೀದೇವಿಗೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಇಷ್ಟೇ ಇಷ್ಟ ಐತಲ್ಲ, ಇದು ಬೆಂದ್ರು ಇಷ್ಟ ಆಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಇದು ಪಾಯಸ ಮಾಡೋಣ ಅಂದ್ಬಿಟ್ಟು ಶಿವಕೈಲಿ ಹಾಲು ತರಿಸ್ಕೊಂಡೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಪಾಯಸ ಮಾಡೋಣ ಬೆಲ್ಲ ಹಾಕ್ಬಿಟ್ಟು. ಗೋಧಿ ನುಚ್ಚು ಹುರ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಕುಕ್ಕರ್ ಇಟ್ಕೊಂಡು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತೊಳೆದೇ ಹಾಕ್ಕೊಂಡು ಗೋಧಿನ ಹುರ್ಕೋತಾ ಇದ್ದೀನಿ. ಸಖತ್ತಾಗಿರ್ತದೆ ಫ್ರೆಂಡ್ಸ್. ನನ್ನ ಫೇವ್ರೇಟ್ ರೆಸಿಪಿ ಇದು. ಲೈಟಾಗಿ ಹುರ್ಕೋಬೇಕು. ತಳ ಅಂಟ್ತಾ ಇತ್ತು, ತೊಳೆದೇ ಹಾಕ್ಕೊಂಡಿದ್ನಲ್ಲ ಗೋಧಿ ನುಚ್ಚು, ಅದಕ್ಕೋಸ್ಕರ ಹಾಗೆ ಹಿಂದೆ ನೀರು ಹಾಕ್ಕೊಂಡು ಇದನ್ನು 2 ವಿಸಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ತೆಂಗಿನಕಾಯಿ ತುರಿ, ಹಾಲು ಎಲ್ಲ ರೆಡಿಯಾಗಿತ್ತು. 2-3 ವಿಸಿಲ್ ಬರ್ಸ್ಕೊಂಡೆ ಫ್ರೆಂಡ್ಸ್. ನುಣ್ಣಗೆ ಅನ್ನ ಥರ ಬೆಂದೋಯ್ತು. ಆಮೇಲೆ ಬೆಲ್ಲ, ಹಾಲು ಹಾಕ್ಕೊಂಡು ಕುದಿಸೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಆವಾಗಲೇ ಟೇಸ್ಟ್ ಜಾಸ್ತಿ ಬರೋದು. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಂಡೆ. ಆಮೇಲೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡೆ. ಇವತ್ತು ಗೋಧಿ ಪಾಯಸಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ನನ್ನ ಪ್ರಕಾರ ಸಖತ್ತಾಗಿ ಬರ್ತೈತೆ. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಶುಕ್ರವಾರ ಪೂಜೆ ಮಾಡಿ ಇಟ್ಟರೆ ಒಳ್ಳೇದಾಗ್ತೈತೆ ಫ್ರೆಂಡ್ಸ್. ಆಮೇಲೆ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದು ಸೌಟ್ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರಿದಾಕೊಳ್ಳೋದು. ಬಾದಾಮಿ, ಪಿಸ್ತಾ ಅದೇನೇನು ಹಾಕೋತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಹಾಕೋಬೋದು. ಆದರೆ ನಮ್ಮ ಮನೇಲಿ ಇರೋದ್ರಲ್ಲಿ ನಾವು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಫ್ರೆಂಡ್ಸ್. ಪ್ರತಿ ಸಲ ಮಾಡೋದಕ್ಕಿಂತ ಈ ಸಲ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಎಲ್ಲ ಐಟಮ್ಸ್ ಹಾಕಿದ್ನಲ್ಲ ಹಂಗಾಗಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಗೋಧಿ ನುಚ್ಚು ಪಾಯಸ ರೆಡಿ. ಪಾಯಸ ಎಷ್ಟು ಬಿಸಿ ಬಿಸಿಯಾಗೈತೆ ಫ್ರೆಂಡ್ಸ್. ಗೋಡಂಬಿ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋಯ್ತು ಫ್ರೆಂಡ್ಸ್. ಆ ಪಾತ್ರೆ ಹಂಗೆ, ಆ ಬಾಣಲಿ ಕರೆಂಟೇ ಇಲ್ಲ ಫ್ರೆಂಡ್ಸ್. ಪಾಯಸ ಮಾಡಿರೋ ಪ್ರಭಾವ. ಯಾರು ಏನೋ ಕುಯ್ ಸೌಂಡು. ಪಾಯಸ ನೀನು ತಿನ್ನಂಗಿಲ್ಲ. ಎಲ್ಲೂ ವಾಸ್ತು ಸೆಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇವನಿಗೆ ಚಳಿ ಆಗ್ತೈತೆ. ಇದ್ರ ಮೇಲೆ ಮಲ್ಕೊಡೋ ಬೆಡ್ಶೀಟ್ ಮೇಲೆ. ತಣ್ಣಕ್ಕಾಗೈತೆ. ಏನಾದರೂ ತಿನ್ಬೇಕು ಅನ್ನಿಸ್ತಾರೆ ಫ್ರೆಂಡ್ಸ್, ತಕ್ಷಣ ಮಾಡ್ಕೊಂಡು ತಿನ್ಬಿಡ್ಬೇಕು ಏನಾದರೂ. ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ವಲ್ಲ, ಅದಕ್ಕೆ ನಾನೇನೋ ನಾಳೆನೇ ಮೇಲೆ ಟ್ರಿಪ್ ಹೋಗಂಗೆ ಹೇಳ್ತಾ ಇದ್ದೀನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸಬ್ಬಕ್ಕಿ ಪಾಯಸ ಥರ ಫ್ರೆಂಡ್ಸ್, ಗೋಧಿ ಫ್ಲೇವರು ಸಖತ್ ಚೆನ್ನಾಗಿ ಬಂದಿದೆ. ಶಿವ ಇನ್ನೂ ಕೆಲಸದಿಂದ ಬಂದಿಲ್ಲ ಫ್ರೆಂಡ್ಸ್. 5:30 ಬಂದಿದ್ದು, ಆಮೇಲೆ ಕೊಡ್ತೀನಿ. ಸ್ವೀಟ್ ಇಷ್ಟ ಅಂತ 1 ಕಪ್ ಸ್ವೀಟ್ ತಿನ್ಬೇಕು ತಾನೆ ಫ್ರೆಂಡ್ಸ್. ಪಾಯಸ 3 ಕಪ್ ತಿಂದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗಾಗಲೇ ಲೇಟ್ ಆಗ್ಬಿಡ್ತು. ನಾನು ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ನನಗೆ ಲೈಫಲ್ಲೇ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ, ಬೋರೇ ಆಗಲ್ಲ ಅಂದರೆ ಆ ಕೆಲಸ ಇದೆ ಫ್ರೆಂಡ್ಸ್. ದೇವ್ರ ಸಾಮಾನು ಕ್ಲೀನ್ ಮಾಡೋದು, ಅಲಂಕಾರ ಮಾಡೋದು, ಎಷ್ಟು ಖುಷಿ ಆಗ್ತೈತೋ. ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕೆ ಕಾರಣ ಏನಂದರೆ ಫ್ರೆಂಡ್ಸ್, ಅಮಾವಾಸ್ಯೆ ಮುಗಿದು ನೆಕ್ಸ್ಟ್ ಡೇ ಪೂಜೆ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಕೋತೀನಿ ನಾನು. ಇನ್ನು ಸೋಮವಾರನೇ ಪೂಜೆ ಮಾಡೋದು. ಅವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಅವತ್ತೇ ಕ್ಲೀನ್ ಮಾಡಿ ಅವತ್ತೇ ಪೂಜೆ ಅಂದರೆ ಲೇಟ್ ಆಗಿಬಿಡ್ತಿದೆ. ಭಾನುವಾರ ಕ್ಲೀನ್ ಮಾಡ್ಕೊಳ್ಳೋಂದ್ರೆ ನಾನ್ ವೆಜ್ ಏನಾರು ತಿಂದರೆ ದೇವ್ರ ಸಾಮಾನು ಮುಟ್ಟಂಗಿಲ್ಲ ಅಂತ ಅಂದ್ಬಿಟ್ಟು ಶನಿವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅಮಾವಾಸ್ಯೆ ಮುಗಿತಂದರೆ ಮೊದಲು ದೇವ್ರ ಸಾಮಾನು ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಒಂಥರ ಸಮಾಧಾನ ಆಗ್ತೈತೆ. ಅದಕ್ಕೆ ಮಾಮೂಲಿ ಬೆಳ್ಳಿ ಸಾಮಾನಿಗೆಲ್ಲ ಪೇಸ್ಟ್ ಐಡಿಯಾ ನೀವು ಕೊಟ್ಟಿದ್ದೀರಲ್ಲ ಫ್ರೆಂಡ್ಸ್, ಹೊಸ ಪೇಸ್ಟ್ ಬ್ರಷ್ ತಂದಿಟ್ಕೊಂಡು ಅದರೆಲ್ಲ ಕ್ಲೀನ್ ಮಾಡಿಕೊಂಡೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ಟಿಪ್ಪು ತುಂಬ ಹೆಲ್ಪ್ ಆಯಿತು ನನಗೆ. ಸುಮಾರು ವರ್ಷದಿಂದ ಸೊಂದಿಗೊಂದಿನೆಲ್ಲ ಕಡ್ಡಿನಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೋತಾ ಇದೆ, ತುಂಬ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಇವಾಗ ಬೇಗ ಕ್ಲೀನ್ ಆಗ್ತಿದೆ. ಬೆಳ್ಳಿ ಸಾಮಾನು ಮಾತ್ರ ಪೇಸ್ಟಲ್ಲಿ ತೊಳ್ಕೊಳ್ತೀನಿ. ಇನ್ನು ಮಾಮೂಲಿ ಕಂಚು ತಾಮ್ರನೆಲ್ಲ ಹುಣಸೆಹಣ್ಣಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ದೇವ್ರನ್ನ, ಆಮೇಲೆ ಸಬ್ಬಿನ ಪುಡಿ ಹಾಕೊಂಡು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಬೇರೆ ವಿಗ್ರಹಗಳೈತಲ್ಲ ಫ್ರೆಂಡ್ಸ್, ಈ ಲಿಂಗ ಗಣಪತಿ ಎಲ್ಲ, ಅದನ್ನು ಅಷ್ಟೇ ಇಷ್ಟು ದಿನ ಕೈಯಲ್ಲೇ ಸಂದಿಗೊಂದಿಲೆಲ್ಲ ಕ್ಲೀನ್ ಮಾಡ್ತಿದ್ದಲ್ಲ, ಈ ಬ್ರಷಿಂದ ಅದಕ್ಕೂ ಹೆಲ್ಪ್ ಆಯಿತು. ಒಂದೇ ಒಂದು ಬ್ರಷ್ ಎಷ್ಟೆಲ್ಲ ಹೆಲ್ಪ್ ಆಯಿತು ಫ್ರೆಂಡ್ಸ್. ನನಗೆ ಇಷ್ಟು ದಿನ ತಲೆನೇ ಓಡಿಸಿಲ್ಲ ನಾನು. ಸಖತ್ ಖುಷಿ ಆಯಿತು ಫ್ರೆಂಡ್ಸ್, ಎಷ್ಟೋ ಟೈಮ್ ಸೇವ್ ಆಯಿತು ನನಗೆ. ಆದರೂ 2 ಅವರ್ ನನಗೆ ಟೈಮ್ ಬೇಕೇ ಬೇಕು. ನಾನೊಂದು ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂಡು, ನಾವು ಅನ್ಕೊಳ್ಳೋದು ಸಣ್ಣ ಪುಟ್ಟ ಸಾಮಾನುಗಳು ಬೇಗ ಕ್ಲೀನ್ ಮಾಡ್ಕೊಬಿಡ್ಬೋದು ಅಂತ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ದೊಡ್ಡ ಪಾತ್ರೆಗಳು ಬೇಗ ಕ್ಲೀನ್ ಮಾಡ್ಕೊಬಿಡ್ತೀವಿ, ಟೈಮ್ ಸೇವ್ ಆಗ್ತೈತೆ. ಸಣ್ಣ ಪುಟ್ಟ ಪಾತ್ರೆಗಳು, ದೇವ್ರ ಸಾಮಾನುಗಳೇ ತುಂಬ ಲೇಟ್ ಆಗೋದು. ಸಂದಿಗೊಂದಿ ಎಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ತೀವಲ್ಲ ಅದಕ್ಕೆ. ಇನ್ನು ದೇವ್ರದ್ದು ಕಳಶ ಅಂತೂ ಆ ಸಂದಿಗೊಂದಿನಲ್ಲಿ ಮಾರ್ಕ್ ಏನಾದರೂ ಕಪ್ಪು ಕಲೆ ಏನಾದರೂ ಕುತ್ಕೊಂಡ್ಬಿಟ್ರೆ ಅದು ನೋಡೋಕೆ ಲಕ್ಷಣನೇ ಕಾಣಿಸಲ್ಲ ಫ್ರೆಂಡ್ಸ್. ಅದಕ್ಕೆ ಅದನ್ನು ಬ್ರಷಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಮೊದಲೇ ಸಲನೇ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ 20 ದಿನ ಆದರೂ ಗಲೀಜಾಗಲ್ಲ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಲ್ಲ. ಅದಕ್ಕೆ ಈ ಟಿಪ್ನ ಫಾಲೋ ಮಾಡ್ತೀನಿ ನಾನು. ತೊಳಿಬೇಕಾದ್ರೆ ನೀಟಾಗಿ ಟೈಮ್ ತೊಗೊಂಡು ತೊಳ್ಕೊಬಿಡ್ತೀನಿ. 20 ದಿನ ಬಿಟ್ಟು ತೊಳೆದ್ರೂ ಕ್ಲೀನಾಗಿರ್ತವೆ ಹಂಗಾಗಿ. ಆಮೇಲೆ ಒಂದು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ನೀರು ಇಲ್ಲದೆ ಇದ್ದಂಗೆ ನೀಟಾಗಿ ಒರೆಸ್ಕೋಬೇಕು. ಒಂದು ಸಣ್ಣ ನೀರು ಡ್ರಾಪ್ ಇತ್ತು ಅಂದರೆ ಅದು ಕಪ್ ಕಲೆಯಾಗೆ ಹಂಗೆ ಉಳ್ಕೊಬಿಡ್ತೈತೆ. ಅದಕ್ಕೆ ಆಮೇಲೆ ಗಂಧ, ಅರಿಶಿನ ಮತ್ತು ಜಾವತ್ ಪುಡಿ ಮಿಕ್ಸ್ ಮಾಡಿಕೊಂಡು ಕುಂಕುಮ ತಗೊಂಡು ಎಲ್ಲ ಅಲಂಕಾರ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟು ಸಮಾಧಾನ ಆಗ್ತೈತೆ ಫ್ರೆಂಡ್ಸ್ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ. ಒಂದೇ ಕಡೆ ಗಮನ ಇರ್ತೈತೆ, ಒಂಥರ ಪಾಸಿಟಿವ್ ಎನರ್ಜಿ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ನನಗೆ. ಅದಕ್ಕೆ ಅಷ್ಟು ಖುಷಿಯಾಗಿ ಮಾಡೋದು. ಇದನ್ನೆಲ್ಲ ಮಾಡಬೇಕಂದ್ರೆ 2 ಅವರ್ ಟೈಮ್ ಬೇಕು ಫ್ರೆಂಡ್ಸ್ ನನಗೆ. ದೇವ್ರ ಗುಡು, ದೇವ್ರ ಫೋಟೋ, ಈ ದೇವ್ರ ಸಾಮಾನು ಕ್ಲೀನಿಂಗ್ ಎಲ್ಲ ಒಂಥರ ಸುಸ್ತು ಅನ್ಸಲ್ಲ, ಆಯಾಸ ಅನ್ಸಲ್ಲ, ಎಷ್ಟು ಆರಾಮ ಅನಿಸ್ತಿತ್ತು ಈ ಕೆಲಸ ಮಾಡ್ಬೇಕಾದ್ರೆ. ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ನಾನು, ದೇವ್ರ ವಿಷಯದಲ್ಲಿ ಮಾತ್ರ. ದೇವ್ರ ಕೆಲಸ ಮಾಡೋ ಅಂದರೆ ದಿನ ಬೇಕಾದರೆ ಮಾಡ್ಕೊಂಡು ಕೂತ್ಕೊಳ್ತೀನಿ. ಅದಕ್ಕೆ ಶಿವ ನನಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪೂಜಾರಿ ಅಂತ ಹೆಸರಿಟ್ಟೈತೆ. ದೇವ್ರ ಸಾಮಾನುಗಳಿಗೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾದ್ಮೇಲೆ ಕಳ್ಸದ ಕಾಯಿ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್. ಶಿವ ಸುಸ್ತಾಗೈತಿ ಇವತ್ತು ಸುಲ್ಕೊಳಕ್ಕಾಗಲ್ಲ ಅಂತೂ. ಸರಿ ಈ ಸಲನೂ ಇದನ್ನೇ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅರ್ಶಿನನೆಲ್ಲ ನೀಟಾಗಿ ಒರೆಸ್ಕೊಂಡು, ಯಾವತ್ತೂ ನಾನು ಕಳಶಕ್ಕೆ ಸ್ವಸ್ಟಿಕ್ ಗುರ್ತಾಕಿ ಇಟ್ಟಿಲ್ಲ. ಇದು ಲಕ್ಷ್ಮೀ ದೇವಿ ಗುರುತಲ್ವ ಫ್ರೆಂಡ್ಸ್ ಸ್ವಸ್ಟಿಕ್ಕು. ಕಳಶಕ್ಕೂ ಹಾಕ್ಬೋದಲ್ಲ, ಸರಿ ನಾನು ಈ ಸಲ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಹೊಸ ಕಾಯಿ ತೊಗೊಂಡು ಪೇಪರ್ ಕಟ್ಟಿಂಗ್ ಮಾಡಿ ನೀಟಾಗಿ ಕುಂಕುಮ ಇಡೋಣ ಅಂದ್ಬಿಟ್ಟು ಈ ಸಲ ಕೈಯಲ್ಲೇ ಇಟ್ಟೆ. ಆದರೂ ಲಕ್ಷಣವಾಗಿ ಕಾಣಿಸ್ತು. ಫೈನಲಾಗಿ ದೇವ್ರ ಮನೆ, ದೇವ್ರ ಗುಡು, ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಮಾಡಿ ಜೋಡಿಸಿಟ್ಕೊಂಡೆ. ಹಾಯ್ ಫ್ರೆಂಡ್ಸ್, 4 ಗಂಟೆದು 6 ಗಂಟೆ ಅಷ್ಟರಲ್ಲಿ 2 ಅವರು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದಾಯ್ತು ಫ್ರೆಂಡ್ಸ್. ಈಗ 7 ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬೀನ್ಸನ್ನು ಗೋರಿಕಾಯಿ ಇತ್ತು ಫ್ರೆಂಡ್ಸ್, ಇದು ಹೋಸಲ ತಂದಿದ್ದು, ಫ್ರೆಶ್ ಆಗಿ ಐತೆ. ಫ್ರೆಶ್ ಆಗಿದ್ದಾಗ ಈ ಸಾಂಬಾರು ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಬೇಳೆ ಸರಿ ಫ್ರೆಂಡ್ಸ್, ಬರೀ ಬೀನ್ಸು ಗೋರಿಕಾಯಿ ಹಾಕ್ಬಿಟ್ಟು ಮಾಡೋದು. ಬರೀ ಗೋರಿಕಾಯಿ ಹಾಕ್ಬಿಟ್ಟು ಮಾಡೋಣ ಅನ್ಕೊಂಡೆ. ಒಂದು 5-6 ಬೀನ್ಸ್ ಇತ್ತು, ಇದನ್ನು ಮಿಕ್ಸ್ ಮಾಡಿಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಮಾಮೂಲಿ ಸಿಂಪಲಾಗಿ ಹೆಂಗೆ ಮಾಡ್ತೀವಿ ಅದೇ ಥರನೇ ಪಾಯಸ ಮತ್ತೊಮ್ಮೆ ತಿನ್ಕೊಂಡು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ಗೋರಿಕಾಯಿ ಬೇಳೆ ಸಾರು, ಮುದ್ದೆ ಫ್ರೆಂಡ್ಸ್. ಗೋರಿಕಾಯಿ ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ನನಗೆ ಸುಸ್ತಾದಾಗ ಇದೇ ಥರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಒಗ್ಗರಣೆ ಹಾಕಲ್ಲ, ಎಣ್ಣೆನೂ ಇದರಲ್ಲಿ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಬಿಡೋದು ಎಲ್ಲ ಐಟಮ್ ಹಾಕಿ ಅಷ್ಟೇ. ದಿಢೀರ್ ಸಾರು. ನಾನು ಊಟ ತಿನ್ಬಿಟ್ಟು ಇನ್ನೇನು ಮಲ್ಕೊಬಿಡೋಣ ಅಂತ ನೋಡ್ತೀನಿ, ಅವರೆಕಾಳು ನೆನೆಸ್ಬಿಟ್ಟಿದ್ದೀನಿ. ಅಯ್ಯೋ ಯಾಕಾರು ಅನಿಸ್ತು ಫ್ರೆಂಡ್ಸ್. ಮಧ್ಯಾಹ್ನ ಖುಷಿಯಾಗಿ ನೆನೆಸ್ತೆ, ನಾಳೆ ಇದಕ್ಕೆ ಬೇಳೆ ಸಾರು ಮಾಡೋಣ ಅಂತ. ಬೆಳಗ್ಗೆಯಿಂದ ಹೆವಿ ಕೆಲಸ ಆಗೋಯ್ತು ಫ್ರೆಂಡ್ಸ್. ಬಟ್ಟೆ ಒಗ್ದಿದ್ದು, ಮನೆ ಕ್ಲೀನ್ ಮಾಡಿದ್ದು, ದೇವ್ರ ಸಾಮಾನು ಕ್ಲೀನ್ ಮಾಡಿದ್ದು, ಹಂಗಾಗಿ ಸಾಕಾಗೋಗಿತ್ತು. ಇವತ್ತೇನಾದರೂ ಇದನ್ನು ಬಿಟ್ಟರೆ ನೆನೆಸಿರೋ ಅವರೆಕಾಳು ಸ್ಮೆಲ್ ಬಂದುಬಿಡ್ತೈತೆ. ನಾಳೆ ಅಡುಗೆಗೂ ಆಮೇಲೆ ತಲೆನೋವು ಆಗ್ತೈತೆ ಅಂದ್ಬಿಟ್ಟು ಇದಕ್ಕೊಂಡು ಕೂತ್ಕೊಂಡೆ. ಈ ಕೆಲಸನೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ. ಮನೆ ಕೆಲಸ ಅಂದ್ರೇ ಇಷ್ಟ ಅಂದ್ಕೊಳ್ಳಿ. ಆಮೇಲೆ ಎಲ್ಲ ಇದಕ್ಕಷ್ಟಲ್ಲಿ 1 ಅವರ್ ಆಯಿತು. ಬಿಗ್ ಬಾಸ್ ನೋಡ್ಕೊಂಡು ಬಿಗ್ ಬಾಸ್ ಎಂಡ್ ಆಗೋವರೆಗೂ ಇದಕ್ಕೆ ಫ್ರೆಂಡ್ಸ್. ಈ ಒಟ್ಟನ್ನು ಬಾಗ್ಲಲ್ಲಿ ಹಾಕೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಫ್ರೆಂಡ್ಸ್. ನಾಳೆ ಸಾರು ಟೇಸ್ಟ್ ಆಗಿ ಬರಲಿ ಅಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಈ ಟಿಪ್ಪು ಮನೆಗಳಲ್ಲಿ ಫಾಲೋ ಮಾಡ್ತಿದ್ರಲ್ಲ, ನಾನು ಫಾಲೋ ಮಾಡಿದೆ. ಈಗ ವಿಶಿಂಗ್ ಟೈಮ್. ವಿದ್ಯಾ ಹಾಯ್, ರುಶಾಂಕ್ ರಾಮ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಚಿನ್ಮಯ್ ಹಾಯ್, ಸಿರಿ ಹಾಯ್, ಸಂತೋರ್ಣ ಹಾಯ್, ಪವನ್ ಕೃಷ್ಣ 11ನೇ ವರ್ಷದ ಬರ್ತಡೇ, ವಿಶ್ ಹ್ಯಾಪಿ ಬರ್ತ್ಡೇ. ಸಿರಿ ಹಾಯ್, ಚೈತನ್ಯ 23ಕ್ಕೆ ಹ್ಯಾಪಿ ಬರ್ತ್ಡೇ. ಸುನಂದ ಸಿಸ್ಟರ್ 26ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ಅಮೃತ ಸಿಸ್ಟರ್ ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.